ದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನನ್ನ ಮಗಳು ನಿನ್ನ ಶೂನ ಹಾಳು ಮಾಡ್ಯಾಳ, ಅದಕ್ಕೆ ನಾನು ನಿನಗೆ ಹೊಸ ಶೂ ಕೊಡಿಸ್ತೀನಿ. ಬೇಡ, ನಾನು ಹಳೆಯ ಶೂ ತಗೊಂಡಿದ್ದೀನಿ, ಅದು ನಾನೇ ಸಂಪಾದನೆ ಮಾಡಿದ ದುಡ್ಡಲ್ಲಿ. ಸೌಗಂಧಿ ಹಾಗೆ ಮಾಡಿದೊಂಥರ ಒಳ್ಳೇದಾಯ್ತು, ಅದು ನಾನೇ ಸಂಪಾದನೆ ಮಾಡಿದ್ ಕಟ್ಕೊಂಡೆ. ಐರನ್ ಮೈಯಿಂದ ಅಲ್ಲ ನಮ್ಮಮ್ಮ ನನಗೆ ಕೊಡ್ತಿತ್ತು. ಇಷ್ಟೆಲ್ಲ ಆದ್ಮೇಲೆ ನಾನು ಅವಳನ್ನ ಸುಮ್ಮನೆ ಬಿಡ್ತೀನಾ? ಮತ್ತೆ ಏನೇ ಮಾಡ್ತೀಯಾ? ಗಮನ ಇಟ್ಟು ಕೇಳಿಸ್ಕೊ. ಅಮ್ಮ, ಏನ್ ಮಾತಾಡ್ತಿದ್ಯ ಅಂತ ಪ್ರಜ್ಞೆ ಇದೆಯಾ ನಿನ್ಗೆ? ನಿನ್ ಮಾತುಗಳನ್ನ ಕೇಳ್ತೀರಾ ನನಗೆ ಅಸಹ್ಯ ಅನಿಸ್ತಿದೆ ಇಲ್ಲಿ. ಹೌದು ಕಣೆ, ನಿನಗೆ ಈ ಅಮ್ಮನ ಬಗ್ಗೆ, ಅಮ್ಮನ ಮಾತಿನ ಬಗ್ಗೆ ಅಸಹ್ಯ ಅನ್ಸತ್ತೆ. ಅದೇ ಈ ಹಾದಿ ಬೀದಿ ಹೋಗೋರ್ ಬಗ್ಗೆ ಅಸಹ್ಯ ಅನ್ಸಲ್ಲ ಅಲ್ವಾ? ಅಮ್ಮ, ನಿನಗೆ ಕೈ ಮುಗ್ದು ಕೇಳ್ಕೊತೀನಿ, ದಯವಿಟ್ಟು ಒಳಗೆ ಹೋಗು. ನಾನ್ ಯಾಕೆ ಹೋಗ್ಬೇಕು? ನಾನ್ ಯಾಕೆ ಹೋಗ್ಬೇಕು? ಇದು ನನ್ನ ಮನೆ, ನಾನ್ ಹೋಗಲ್ಲ. ಹೇಳ್ತಿದ್ದೀನಿ ತಾನೆ, ಒಳಗೆ ಹೋಗಮ್ಮ. ಏಯ್, ಬಾಯಿ ಮುಚ್ಕೊಂಡಿರು. ನೀನ್ ಕೊಟ್ಟಿರೋ ಸಲಿಗೆನೆ ಇಷ್ಟೆಲ್ಲ ಮಾತಾಡ್ತೀರ. ದಯವಿಟ್ಟು ಜಗಳ ಆಡಬೇಡಿ. ಕಾಡಿದ್ ಸಾಕು. ಇಷ್ಟೆಲ್ಲ ಕಾರಣ ನೀನೆ. ಯಾವ ಗಳಿಗೆ ನಮ್ಮ ಮನೆ ಕಾಲಿಟ್ಯೋ ನಮ್ಮಿಬ್ಬರ ನಡುವೆ ಜಗಳ, ರಂಪಾಟ ಎಲ್ಲ ಆಗ್ತಾ ಇದೆ. ಅಮ್ಮ, ಅಮ್ಮ! ರಶ್ಮೆ, ಏನಮ್ಮ ಹೆತ್ತ ತಾಯಿ ಮೇಲೆ ಕೈ ಮಾಡಕ್ ಹೋದ್ಯಾ? ಇದೇನ ನಾವು ಹೇಳ್ಕೊಟ್ಟ ಸಂಸ್ಕಾರ? ಓದಿ ವಿದ್ಯಾವಂತಳಾದೆ, ಆದ್ರೆ ಒಬ್ಬ ವಿದ್ಯಾವಂತ ಮಾಡೋ ಕೆಲಸನ ಇದು? ತಾನು ಕೆಲಸದಲ್ಲಿದ್ದಾಳೆ ಅನ್ನೋ ಅಹಂಕಾರ ಕಂಡ್ರಿ ಇವಳಿಗೆ. ಪೊಲೀಸ್ ಕೆಲಸದಲ್ಲಿದ್ದಾಳಲ್ಲ, ಅಲ್ಲೆಲ್ರಿಗೂ ಹೊಡೆದು ಬಡ್ದು ಅಭ್ಯಾಸ ನೋಡಿ. ಅದಕ್ಕೆ ತಂದೆ ಆದ್ರೆ ಏನು, ತಾಯಿ ಆದ್ರೆ ಏನು. ನನ್ನ ಕ್ಷಮಿಸ್ಬಿಡಿ ಅಪ್ಪ, ಏನೋ ಆವೇಶದಲ್ಲಿ ಹಾಗೆ ಮಾಡ್ಬಿಟ್ಟೆ. ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರಲ್ಲ ಕಣ್ರಿ. ಇವಳು ಬರೋದನ್ನೇ ಕಾಯ್ತಾ ಇದ್ದೆ. ಇನ್ನು ಇವಳಾಯ್ತು, ಇವಳು ಜೀವನ ಆಯ್ತು. ಇನ್ನು ಒಂದು ಕ್ಷಣ ನಾವು ಈ ಮನೇಲಿ ಇರಲ್ಲ. ನಡೀರಿ, ಹೊರಡೋಣ. ಸೀತಾ, ಹೋಗೋಣ ಅಂದ್ರೆ ಎಲ್ಲಿಗೆ? ನಮಗ್ ಮರ್ಯಾದೆ ಇಲ್ಲದೆ ಇರೋ ಜಾಗದಲ್ಲಿ ನಾವು ಇರ್ಬೇಕೇನ್ರಿ? ಬೇಡ, ನಾವು ನಮ್ಮೂರಿಗೆ ಹೊರಟೋಗ್ಬಿಡೋಣ. ಇವಳು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಯಾರನ್ನ ಬೇಕೋ ಕರ್ಕೊಂಡು ಬಂದಿರ್ಲಿ, ಕಟ್ಕೊಂಡು ಬಂದಿರ್ಲಿ, ಏನಾರು ಮಾಡ್ಲಿ, ನಮಗ್ ಬೇಕಾಗಿಲ್ಲ. ಅಮ್ಮ, ತಪ್ಪಾಯ್ತು ಅಂತ ಹೇಳಿದ್ನಲ್ಲ, ಯಾಕೆ ಪದೇ ಪದೇ ಅದೇ ವಿಷಯನ ಕೆದಕ್ತಾ ಇದ್ಯಾ? ಇವಾಗ ನಿನ್ ಕೋಪ ಹೋಗ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಅಂತ ಹೇಳು. ನೋಡಿ, ನಾವು ಈ ಊರಿಗೆ ಬಂದಾಗಿಂದ ನೀನು ಒಂದೊಂದಾಗೆ ಕಳ್ಕೊತಾ ಇದೀಯ. ಆ ಬಂಗಾರಿಯವ್ರ ಸಹವಾಸ ಮಾಡಿದ್ದಕ್ಕೆ ವಿರೂಪಾಕ್ಷ ಶಾಸ್ತ್ರಿ ಅವ್ರ ಮನೆಯಿಂದನೇ ನಮ್ಮನ್ನ ಆಚೆ ಹಾಕೋದು. ಆ ಬಂಗಾರಿ ಕೊಲೆಗಾರ ಅಲ್ಲ ಅಂತ ಸಾಬೀತು ಮಾಡಕ್ ಹೋದೆ. ನಿನ್ನನ್ನು ಕೆಲಸದಿಂದ ಅಮಾನತ್ತು ಮಾಡಿದ್ರು. ಕೋರ್ಟಲ್ಲಿ ಅವನ ಪರ ನಿಂತ್ಕೊಂಡು ವಾದಿಸಕ್ ಹೋದೆ. ಆಗ ಕೆಲಸದಿಂದ ನಿನ್ನನ್ನು ವಜಾನೆ ಮಾಡಿದ್ರು. ಈಗ ಆ ಮಗು ಸಹವಾಸ ಮಾಡ್ತಾ ಇದೆಯಾ? ಆ ಮಗು ಸಹವಾಸದಿಂದ ನೀನು ನಿನ್ನ ತಾಯಿನೇ ಕಳ್ಕೊತಾ ಇದೆಯಾ? ಅದು ಹಾಗಲ್ಲ ಅಮ್ಮ. ಸಾಕು, ಇನ್ನು ಒಂದು ಮಾತಾಡ್ಬೇಡ. ರೀ, ನಡೀರಿ ನಡೀರಿ, ನಾವಿಲ್ಲಿಂದ ಹೊರಟು ಹೋಗೋಣ. ಸೀತಾ, ನಾ ಹೇಳೋದನ್ನ ಸ್ವಲ್ಪ ಕೇಳು. ನಾವು ಆತುರದಲ್ಲಿ ತಗೊಳ್ಳೋ ನಿರ್ಧಾರ ಯಾವುದೂ ಸರಿ ಇರೋದಿಲ್ಲ. ಈಗ ಅವಳು ತಪ್ಪಾಯ್ತು ಅಂತ ಕೇಳ್ಕೊಳ್ತಾ ಇದ್ದಾಳಲ್ಲ, ಯಾಕೆ ಇನ್ನೂ ಹಠ ಸಾಧಿಸ್ತಾ ಇದೆಯಾ? ಓ, ನೀವು ಈಗ ಇವಳ ಜೊತೆ ಸೇರ್ಕೊಂಡ್ಬಿಟ್ರಾ? ಆಯ್ತು, ಅಪ್ಪ ಮಗಳು ಇಲ್ಲೇ ಇರಿ, ನಾನು ಹೊರಟೋಗ್ತೀನಿ. ನೀವು ದುಡಿದು ನನಗೊಂದು ತುತ್ತು ಅನ್ನ ಹಾಕಕ್ಕಾಗಲ್ಲ ಅಲ್ವಾ? ಆಗ್ಲಿ, ನನಗಿಂತ ಈಗ ಇವಳು ನಿಮ್ಗೆ ಹೆಚ್ಚಾಗ್ಬಿಟ್ಲು. ನಾನು ಒಂಟಿಯಾಗಿ ಬದುಕು ತೋರಿಸ್ತೀನಿ, ನಿಮ್ಗೆ ತೋರಿಸ್ತೀನಿ ರೀ. ದುಡುಕ್ಬೇಡ ಸೀತಾ, ಸಂಸಾರ ಅಂದಮೇಲೆ ಇವೆಲ್ಲ ಇದ್ದೇ ಇರುತ್ತೆ. ನಾನು ನೀನು ಎಷ್ಟು ಸರಿ ಜಗಳ ಮಾಡಿಲ್ಲ?
ಆಗೆಲ್ಲ ನಾನು ಮನೆ ಬಿಟ್ಟು ಹೋಗಿದ್ದೀನ. ಯಾಕೆ ಇಂಥ ದುಡ್ಕಿನ ನಿರ್ಧಾರ ತಗೋತಾ ಇದೆಯಾ? ನಿಮ್ಮದು ನಂದು ಕಥೆನೇ ಬೇರೆ. ಆದರೆ ಇವಳಿಗೆ ಅಹಂಕಾರ ಜಾಸ್ತಿ. ಇವಳ ಅಹಂಕಾರದ ಮುಂದೆ ನನಗೆ ಇಲ್ಲಿರಕ್ಕಾಗ್ತಾ ಇಲ್ಲ. ನಮಗಿಂತ ನಮ್ಮ ಮನೆಯವ್ರಿಗಿಂತ ಇವಳಿಗೆ ಆ ಹಿರಣ್ಮಯಿ ಅವ್ರ ಮನೆಯವರೇ ಮುಖ್ಯ ಆಗ್ಬಿಟ್ರು. ತಾಯಿಗಿಂತ ಆ ಹಿರಣ್ಮಯಿ ಮೇಲೆ ಅಕ್ಕರೆ ಜಾಸ್ತಿ. ನನಗೂ ಸ್ವಾಭಿಮಾನ ಇದೆ ರೀ. ಕೊನೆ ಸರ್ತಿ ನಿಮ್ಮನ್ನು ಕೇಳ್ತಾ ಇದ್ದೀನಿ, ಹೀಗೇನು ನೀವು ನನ್ನ ಜೊತೆ ಬರ್ತೀರೋ ಇಲ್ಲ ಇವಳ ಜೊತೆನೇ ಇದೇ ಮನೇಲೇ ಇರ್ತೀರೋ? ಸೀತಾ, ದುಡುಕ್ತಾ ಇದೆಯಾ ನೀನು? ಆಯ್ತು ಬಿಡಿ, ನಿಮಗೂ ನಿಮ್ಮ ಮಗಳಿಗೂ ದೊಡ್ಡ ನಮಸ್ಕಾರ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿ, ಆ ಅಮ್ಮನವರು ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿ. ಸೀತಾ, 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 ನಾನು ಹೇಳೋದು ಕೇಳು. ದುಡ್ಕನ್ ನಿರ್ಧಾರ ಮಾಡಬೇಡ್ವೆ. ಅಮ್ಮ ತಪ್ಪಾಯ್ತು ಅಂತ ಹೇಳಿದ್ನಲ್ಲ, ಬಿಡಮ್ಮ. ದುಡು, ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟು ಅನಾಹುತಕ್ಕೆ ಅವಕಾಶ ಮಾಡಿಕೊಡ್ಬೇಡ ಸೀತಾ. ಹೇಳೋದು ಕೇಳು. ನಮ್ಮ ಮಾತು ಕೇಳಮ್ಮ, ಮನೆ ಬಿಟ್ಟು ಹೋಗೋದಿಲ್ಲ. ಯಾಕೆ? ಬೇಡ ಸೀತಾ, ಬೇಡ, ಇದು ಒಳ್ಳೇದಲ್ಲ. ಸೀತಾ, ನಾನು ಹೇಳೋದು ಕೇಳು. ಸೀತಾ, ಸೀತಾ, ನನ್ನ ಮಾತು ಕೇಳು, ಹಠ ಮಾಡಬೇಡ. ಅಮ್ಮ ನನ್ನ ಮಾತು ಕೇಳಮ್ಮ ಸ್ವಲ್ಪ. ನಿಂತ್ಕೊ, ಹೋಗ್ಬೇಡ ಸೀತಾ. ಅಮ್ಮ, ರಶ್ಮಿ, ನಿಮ್ಮಮ್ಮ ಹೊರಟೆ ಹೋದ್ಲಲ್ಲಮ್ಮ, ಅವಳು ಯಾವತ್ತೂ ಇಷ್ಟೊಂದು ಹಠ ಮಾಡಿದವಳಲ್ಲ. ಅಪ್ಪ, ಅಮ್ಮ ನಮ್ಮನ್ ಬಿಟ್ಟು ಎಲ್ಲಿಗೆ ಹೋಗ್ತಾಳೆ? ಈ ಊರ್ನಲ್ಲಿ ನಮ್ಮ ಸಂಬಂಧಿಕರು ಯಾರೂ ಇಲ್ಲ. ನಿನಗೆ ಗೊತ್ತಲ್ವಾ ಅವಳ ಕೋಪ ಎಂಥದ್ದು ಅಂತ? ಕೋಪ ಕಡಿಮೆ ಆದ್ಮೇಲೆ ಬರ್ತಾಳೆ ಬಿಡು, ನೀನೇನು ಆತಂಕ ಪಡ್ಬೇಡ. ಏಯ್ ಸದ್ದು ಕೂಗಾಡ್ಬೇಡ, ಚುಚ್ಚು ಬಿಡ್ತೀನಿ. ಏಯ್ ಆಟೋ ನಡಿ, ಸುಮ್ಮನೆ ಮಾತಾಡ್ಬೇಡ. ಹಾಗೆ ಸೈಟ್ ನಡಿ, ಸ್ಟ್ರೈಟ್ ಹೋಗು, ಸೀದಾ. ಯಾರಪ್ಪ ನೀವು? ನೀವು ಯಾರು? ನನ್ನ ಕಾಪಾಡಿ. ಏಯ್ ಮುಚ್ಚು ಬಾಯ್, ಜಾಸ್ತಿ ಕೂಗಾಡಿದ್ರೆ ಕತ್ತು ಕುಯ್ದು ಹಾಕ್ಬಿಡ್ತೀನಿ. ಯಾರಪ್ಪ ನೀನು? ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ನನ್ನಿಂದ ಏನಾಗ್ಬೇಕು? ಅಯ್ಯೋ ದೇವ್ರೆ, ಬಿಟ್ಬಿಡಪ್ಪ, ನನ್ನ ಕಾಪಾಡಿ. ನೋಡು, ನಿನ್ಗಿನ್ನೂ ಗೊತ್ತಿಲ್ಲ, ನನ್ನ ಮಗಳು ಪೊಲೀಸ್ ಆಫೀಸರ್. ಈ ವಿಷಯ ಏನಾರು ಗೊತ್ತಾದ್ರೆ ನಿನ್ ಜೀವ ಸಹಿತ ಬಿಡಲ್ಲ. ಬಿಡ ನನ್ನ. ಅಮ್ಮ, ಕಾಪಾಡಿ. ನಿನ್ ಮಗಳು ಪೊಲೀಸ್ ಅಧಿಕಾರಿ ಅಂತಾನೆ ನಿನ್ನ ತಕೊಂಡ್ ಬಂದಿರೋದು. ಅವಳು ಪೊಲೀಸ್ ಆಗ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬಿಡ್ತಾಳ? ಏನಪ್ಪ ಹೇಳ್ತಿದ್ಯಾ? ಅವಳು ಏನಪ್ಪ ಮಾಡಿದ್ಲು ನಿನಗೆ? ಅವಳು ಮಾಡಿದ್ದು ಒಂದ ಎರಡ, ನನ್ನ ಜೊತೆಗಿದ್ದ ಇಬ್ಬರನ್ನ ಕೊಂದ್ಲು. ಅದು ಸಾಲದು ಅಂತ ಆ ಚಪ್ಲಿ ಕೈಯ ಬಂಗಾರಿ ಕೈಲಿ ನನ್ನ ಎದೆಗೆ ಒದಿಸಿದ್ಲು. ಇದುವರೆಗೂ ನಾನು ನೋಡಿ ಭಯ ಪಡ್ತಿದ್ದ ಜನ ಆ ಚಪ್ಲಿ ಕೈ ಅವನ ಕೈಲಿ ಒದಿಸ್ಕೊಂಡೆ ಅಂತ ನೋಡಿ ನಗ್ತಾ ಇದ್ದಾರೆ. ಹೇಗಿದ್ರು ಅವಳಿಗೆ ಪೊಲೀಸ್ ಅಲ್ಲ, ಒಬ್ಳೇ ಬರ್ಬೇಕು. ಅವಳಿಂದ ಯಾವ ಪೊಲೀಸ್ ಫೋರ್ಸು ಬರಲ್ಲ. ಬರ್ಲಿ, ಬಂದ್ಮೇಲೆ ಅವಳಿಗೊಂದು ಗತಿ ಕಾಣಿಸ್ತೀನಿ. ಅವಳು ಇಲ್ಲಿಗೆ ಬರೋವರೆಗೂ ನೀನು ಇಲ್ಲೇ ಬಿದ್ದಿರ್ಬೇಕು. ತಪ್ಪಿಸ್ಕೊಂಡು ಹೋಗಕ್ಕೇನಾದ್ರು ಪ್ರಯತ್ನ ಪಟ್ರೆ ರುಂಡ ಮುಂಡ ಎರಡನ್ನೂ ಬೇರೆ ಮಾಡ್ಬಿಡ್ತೀನಿ. ಹುಷಾರ್. ಐ ಕಟ್ಟಕ್ರ ಇವಳನ್ನ. ಬಿಡಪ್ಪ ನನ್ನನ್ನ. ಯಾರಪ್ಪ ನೀವೆಲ್ಲ? ಬಿಡಪ್ಪ, ಯಾರಿದ್ದೀರಾ? ಕಾಪಾಡಿ, ಕಾಪಾಡಿ. ಬಿಡ, ಕಾಪಾಡಿ. ಬಿಡಪ್ಪ, ಯಾಕಪ್ಪ ಕಟ್ಟಾಗ್ತಿದ್ದೀರಾ? ಕಾಪಾಡಿ.
ಕಾಪಾಡಿ, ಯಾರಿದ್ದೀರಿ? ಯಾರಪ್ಪ ನೀನು? ಬೇಡಪ್ಪ ನನ್ನ. ಅಯ್ಯೋ ದೇವ್ರೆ, ಕಾಪಾಡಿ, ಯಾರಿದ್ದೀರಿ? ಕಾಪಾಡಿ. ಇಲ್ಲೇ ಬಿದ್ದಿರು. ಏ ಹಿರಣ್ಮಯ್, ನೀನ್ ಓಡೋ ಅಭ್ಯಾಸ ಮಾಡ್ತಿದ್ಯಾ? ಹೂ ಕಣ. ಏನೇ ಆದ್ರೂ ಸರಿ, ನನ್ನ ಇಷ್ಟಕ್ಕೆ ಬಿಡಲ್ಲ. ಒಟ್ನಲ್ಲಿ ಹಿರಣ್ಮಯಿ ಆ ಸ್ಪರ್ಧೆಯಲ್ಲಿ ಭಾಗವಹಿಸ್ಬಾರ್ದು. ಹಾಗ್ ಮಾಡೇ ಮಾಡ್ತೀನಿ ನಾನು. ಯಾಕೋ ಪ್ರಕಾಶ್ ಹಂಗ್ ನೋಡ್ತಾ ಇದ್ಯಾ? ಏ ಹಿರಣ್ಮಯ್, ನೀನ್ ತುಂಬಾ ಸುಸ್ತಾಗಿದ್ಯಾ ಕಣೆ. ಏ ಇಲ್ಲ ಕಣು. ಏ ನೀನ್ ಸುಸ್ತಾಗಿದ್ಯಾ? ಇಲ್ಲ ಕಣು ಪ್ರಕಾಶ, ನಿಂಗೆಲ್ಲ ಗೊತ್ತಾಗಲ್ಲ ಬಾಯಿಲಿ. ಕುತ್ಕೋ, ಇಲ್ಲೇ ಕುತ್ಕೊಂಡಿರ್ಬೇಕು. ನಾನು ನಿಂಗೆ ನೀರ್ ತಗೋಬರ್ತೀನಿ. ಸರಿ ಪ್ರಕಾಶ. ಎಲ್ಲೂ ಹೋಗ್ಬಾರ್ದು. ಸರಿ. ಹೇ ಸೌಗಂಧಿ, ನೀನು ಹೇಳ್ದಂಗೆ ಹಿರಣ್ಮಯ್ ನಾನು ಕರ್ಕೊಬಂದು ಕುಣಿಸಿದ್ದೀನಿ. ಇವಾಗ ಏನು ಮಾಡ್ತೀಯೋ ಹೋಗಿ ಮಾಡು.
ನಿನ್ಗೇನು ಹುಚ್ಚೇನೆ ಮನೆ ನೆನಪಾಯ್ತಾ? ನಿನ್ನ ಮಗಳು ಯಾಕೆ ಇಲ್ಲಿ ಬರ್ತಾಳೆ? ಏನಾದರೂ ತಪ್ಪು ಮಾಡಿದ್ರೆ ಮಾತ್ರ ಇಲ್ಲಿ ಬರೋ ಸಾಧ್ಯ ಅಷ್ಟೇ. ಅಯ್ಯೋ ಅಂಥವೆಲ್ಲ ಏನೂ ಆಗೋದು ಬೇಡ. ಮೊದಲನೇ ಸರಿ ಇಲ್ಲಿ ಬಂದಿರೋದು ನೀನು? ಹೌದು, ನಾನು ಕಣ್ಮುಚ್ಚಿ ಕೂತಿದ್ದಾಗ ಅವಳು ನನ್ನ ಕರೆದಂಗೆ ಅನಿಸ್ತು. ಅವಳಿಗೇನೋ ಸಮಸ್ಯೆ ಆಗಿರಬೇಕು. ಅದಕ್ಕೇನೆ ನನ್ನ ಕರೆದಂಗೆ ಅನಿಸ್ತು. ಅವಳು ನನ್ನ ನೋಡೋದಕ್ಕೆ ಹಾತೊರಿತಿದ್ದಾಳೆ ಅಂತ ಅನಿಸ್ತು. ಇದು ನಿನ್ಗೆ ಹೊಸ್ದಲ್ವಾ? ಮೊದಲು ಹಾಗೇನೆ, ಆಮೇಲೆಲ್ಲ ಅಭ್ಯಾಸ ಆಗುತ್ತೆ ಬಿಡು. ನಿಜವಾಗ್ಲೂ ನಿನ್ನ ಮಗಳೇ ಬಂದು ಎದುರು ನಿಂತ್ರು ಭ್ರಮೆ ಅನ್ಸುತ್ತೆ. ಎಲ್ಲ ಅಭ್ಯಾಸ ಮಾಡ್ಕೋ, ಸರಿ ಆಗುತ್ತೆ. ಏನಯ್ಯ ನೀನು ಹುಚ್ಚಾಟ? ಹಿಂಗೆಲ್ಲ ಮಾಡಿದ್ರೆ ಹುಚ್ಚಾಸ್ಪತ್ರೆ ಕಳಿಸ್ಬಿಡ್ತೀನಿ. ಸಾಹೇಬ್ರೆ, ನನ್ನ ಮಗಳು ಹೇಗಿದ್ದಾಳೋ ಏನೋ, ಕೂತ್ರೆ ನಿಂತ್ರೆ ಅವಳ್ದೇ ನೆನಪು ಬರುತ್ತೆ. ನನಗೆ ಹುಚ್ಚಿಡ್ದಂಗೆ ಆಗುತ್ತೆ. ಒಂದೇ ಒಂದು ಸಾರ್ತಿ ನನ್ನ ಮಗಳನ್ನ ನೋಡೋದಕ್ಕೆ ಅವಕಾಶ ಮಾಡಿಕೊಡಿ, ಅನುಮತಿ ಕೊಡಿಸಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಇನ್ನ ಕೆಲಸಕ್ಕೆ ಇಟ್ಕೊಂಡಿಲ್ಲ, ಕೊಲೆ ಮಾಡಿ ಜೈಲಿಗೆ ಬಂದಿರೋದು. ಹೇಳೋದು ಅರ್ಥ ಆಗಲ್ವಾ? ಹುಚ್ಚು ಅಂತಾರೆ ಆಡಿದ್ರೆ ಹುಚ್ಚಾಸ್ಪತ್ರೆ ಸೇರಿಸ್ತೀವಿ. ಮಗಳೇ, ನನ್ನ ಕ್ಷಮಿಸ್ಬಿಡಮ್ಮ. ಎಲ್ಲಿದೆಯಾ, ಹೇಗಿದೆಯಾ, ಏನು ಮಾಡ್ತಿದೀಯ ಅಂತ ಗೊತ್ತೇ ಆಗ್ತಿಲ್ಲ. ಆ ಮಹಾತಾಯಿನ ನಿನ್ನ ಕಾಪಾಡಬೇಕು. ಮಗಳೇ, ಒಂದು ನಿಮಿಷ ಆಟೋ ನಿಲ್ಲಿಸಿ. ಯಾವುದೋ ಮಗು ಕೂಗ್ತಿರೋ ಶಬ್ದ ಕೇಳಿಸ್ತಿಲ್ವಾ? ಮಗುನಾ? ಅಳ ಶಬ್ದನಾ? ಆ ಥರ ಯಾವುದು ಕೇಳಿಸ್ತಾ ಇಲ್ವಲ್ಲ ಮೇಡಮ್? ಒಂದು ನಿಮಿಷ ನೀವು ಇಲ್ಲೇ ಇರಿ, ಬರ್ತೀನಿ. ಮೇಡಮ್ ಮೇಡಮ್, ಅಯ್ಯೋ ಹಿರಣ್ಮ, ಏನಾಯ್ತು ಕಂದ? ಯಾಕೆ ಹೇಳ್ತಿದ್ಯಾ? ಬಾ ಕಂದ, ಹಾಸ್ಪಿಟಲ್ಗೆ ಹೋಗೋಣ. ಬಾ ಬಾ, ಅಳ್ಬೇಡ. ಒಂದು ನಿಮಿಷ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ. ಮೇಡಮ್, ಡಾಕ್ಟರ್ ಇದ್ದಾರೆ. ಒಂದು ನಿಮಿಷ ಇರಿ, ಕರಿತೀನಿ. ನನಗೇನು ಆಗಿಲ್ವಲ್ಲ? ನಾನು ಓಟದ ಸ್ಪರ್ಧೆಯಲ್ಲಿ ಓಡ್ಬೋದಲ್ವಾ ರಶ್ಮಿ ಅಮ್ಮ? ಇವಳು ಕಾಲಿಗೆ ಏಟ್ ಬಿದ್ದಿದೆ ಮೇಡಮ್. ಏನಾಯ್ತು ಮಗುಗೆ? ಅವಳ ಕಾಲ್ ಮೇಲೆ ಮರ ಬಿದ್ದಿತ್ತು. ಇವಾಗ ನೋಡಿದ್ರೆ ತುಂಬಾ ನೋವ್ತಿದೆ ಅಂತಿದ್ದಾಳೆ. ಏನಾಗಿದೆಯೋ ಗೊತ್ತಿಲ್ಲ. ಒಂದ್ ಸ್ವಲ್ಪ ನೋಡಿ ಡಾಕ್ಟ್ರ. ಸರಿ, ನಾ ಈಗಲೇ ನೋಡ್ತೀನಿ. ಆ